ಗಿಲ್ಲಿ ಅವರು ಒಂದ್ಸರಿ ಹೇಳ್ತಾ ಇದ್ರು, ಅಂದ್ರೆ ಒಂದು ಪ್ರೋಗ್ರಾಮಿಗೆ ಕರೆದಾಗ 10,000 ರೂಪಾಯಿ ಸಂಭಾವನೆ ಕೊಡ್ತಾರೆ ಅಂದಾಗಲೇ ದೊಡ್ಡದಾಗಿತ್ತು ಅನ್ನೋಂಥ ರೀತಿಯಲ್ಲಿ 50 ಲಕ್ಷ ಗೆದ್ದಿದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಸಂಪಾದನೆ ಅಂದ್ರೆ ಆ ಕನಸು ಎಷ್ಟು ಮಟ್ಟಿಗೆ ಇತ್ತು ಅಂತ? ಒಂಥರ ಆನೆ ಆಡ್ಮರಿ ಮೇಯಿಸಿದ್ರು ಆನೆ ಕಂಡಾಗ ಆಗೋದ ನಮಗೆ. ಒಂದು ಆನೆ ಎಷ್ಟು ಇದಿದ್ದು ಅಷ್ಟು ಆನೆ ಕಂಡಾಗ ಆಗದ ನಮ್ಗೆ. ಅದೇ ನಮ್ಗೆ ತುಂಬ ಸಂತೋಷ. ಸರ್, ಏನು ಮಾಡಬೇಕು ಅಂತ ಹೇಳಿದ್ರು ಗಿಲ್ಲಿ ಫಸ್ಟ್ ನಿಮ್ಮ ಹತ್ರ ಏನು ಮಾತಾಡಿದ್ರು ಗೆದ್ದ ತಕ್ಷಣನೇ ಅಂತ? ಯಾವ ಗೆದ್ದ? ಈಗ ಇಲ್ಲ ನಮ್ಗೆ ಯಾವುದು ಹೇಳಲಿಲ್ಲ. ಅವ್ನು ಭೇಟಿ ಆಗನೇ ಇಲ್ವಲ್ಲ. ಸುಮ್ಮನೆ ಅಲ್ಲಿ ಏತ್ಕೆ ಮೇಲೆ ಇದ್ದಷ್ಟೇ, ಸ್ಟೇಜ್ ಮೇಲೆ ಬಂದಷ್ಟೇ, ಪುನಃ ಸಿಕ್ಕನೇ ಇಲ್ವಲ್ಲ ಅವ. ಮಗನ್ ಏನಂತ ನೋಡಕ್ಕೆ ಇಷ್ಟಪಡ್ತೀರಿ ಸರ್ ನೆಕ್ಸ್ಟ್? ಅವ್ರ ಸಾಧನೆ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಒಂದು ರೀತಿ ಇಡೀ ಎಲ್ಲ ಜನರಿಗೂ ಗೊತ್ತಾಯ್ತು. ಅಲ್ಲ, ಎಲ್ಲರ ಮನಸ್ಸು ನಾಟಕ ತಗೊಂಡು ಹೋಗಿ ಅಮ್ಮ, ಒಬ್ಬರ ಮನಸ್ಸು ಗೆಲ್ಲೋದು ಸುಲಭ ಅಲ್ಲ. ಕೋಟ್ಯಾನು ಕೋಟಿ ಅಭಿಮಾನಿಗಳು, ಕೋಟ್ಯಾನು ಕೋಟಿ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾನೆ. ಆ ಮನಸ್ಸು ಗೆದ್ದಂತಹ ಸನ್ನಿವೇಶವನ್ನು ನೀವು ಹೆಂಗೆ ಕಣ್ ತುಂಬಿಕೊಳ್ತಾ ಇದ್ರಿ ಅಂತ? ಕರ್ನಾಟಕದ ಜನನೇ ಸಂಪಾದನೆ ಮಾಡವನೆ, ಗೆದ್ದವನೇ. ಆದರೆ ಕರ್ನಾಟಕಕ್ಕೆ ಇಷ್ಟೊಂದು ಜನ ಸಂಪಾದನೆ ಮಾಡಿ ಕೊಟ್ಟವನೇ ಅಂದರೆ ಅದೇ ನಮಗೆ ಖುಷಿ, ಅದೇ ಸಂತೋಷ. ಗಿಲ್ಲಿ ತುಂಬಾ ಕಷ್ಟಪಟ್ಟು ಯಾವತ್ತರ ನಿಮ್ಮ ಹತ್ರ ಹೇಳ್ಕೊಂಡಿದ್ದು ಘಟನೆ ದಿನಗಳು ನೆನಪಾಗುತ್ತಾ ಹೆಂಗೆ? ಅವನು ಯಾವತ್ತೂ ನಮ್ಮ ಹತ್ರ ಹೇಳ್ಕನಿಲ್ಲ. ಹೇಳ್ಕದೇನೆ ಇಷ್ಟು ಮುಂದೆ ಬಂದವನೇ ಅಂದರೆ ನಮಗೆ ಖುಷಿನೇ. ಇಡೀ ಜನರು ಮನೆ ಹತ್ರ ಬಂದಾಗ ಹೇಳಿದಾಗ ನಿಮ್ಗೆ ಏನು ಅನಿಸ್ತಾ ಇತ್ತು ಅವರ ಜರ್ನಿ ಬಗ್ಗೆ ಅಂತ? ನಮ್ಗೆ ತುಂಬ ಖುಷಿ ಆಯಿತು ಕಣಪ್ಪ, ನಮಗೆ ತುಂಬ ಖುಷಿ ಆಯಿತು. ಎಸ್ ಸರ್, ನೀವು ಫೈನಲಿ ಇಡೀ ಮಗನ ಜರ್ನಿ ನೋಡಿದಿರಿ. ಈ ಹಂತಕ್ಕೆ ಬಂದಾಗ ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಮನೆಗೆ ಬಂದ ಅಭಿಮಾನಿಗಳು ನಿಮ್ಮ ಮಾತಾಡ್ಸುವಾಗ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಆನಂದ ಬಾಷ್ಪ ಬರ್ತಾ ಇತ್ತು ಅಂತ. ಯಾಕೆ ಆ ಸನ್ನಿವೇಶ ನಿರ್ಮಾಣ ಆಯ್ತು ಅಂತ? ಸಂತೋಷಕ್ಕೆ ನಾವು ಹಿಂಗಿದ್ದವ್ರು ಹಿಂಗೆ ಆದ್ಮೇಲೆ ತುಂಬ ಬಡತನದಲ್ಲಿದ್ದವ್ರು ನಮ್ಮ ಮನೆ ತಗ ಸಾವಿರಾರು ಜನ ಬತ್ತವ್ರೆ. ಅದೇ ಒಂದು ಖುಷಿ. ಅಂಥ ಖುಷಿ ಮುಂದೆ ಯಾವುದೂ ಇಲ್ಲವಲ್ಲ ಸರ್. ಕೆಲವು ಸನ್ನಿವೇಶದಲ್ಲಿ ಗಿಲ್ಲಿ ಹಾಗೆ ಹೀಗೆ, ಶ್ರೀಮಂತರು ಬಡವರಲ್ಲ, ರೈತರ ಮಗಲ್ಲ, ಈ ರೀತಿಯ ಚರ್ಚೆಗಳು ಶುರುವಾದಾಗ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಅವಾಗ? ಅವ್ರೇನೋ ನಮ್ಮ ಬಡವ್ರ ಮಕ್ಕಳೇ, ನಾವು ಬೇಕಾದಷ್ಟು ಹೇಳ್ಬೋದು. ಇವತ್ತು ನಮ್ಮ ಬಡವ್ರ ಮಕ್ಕಳೇ ಇವತ್ತು. ನಿಮಗೆ ಏನು ಅನಿಸ್ತಾ ಇತ್ತು? ಜನರೆಲ್ಲ ಒಂದಿಷ್ಟು ಬೇರೆ ರೀತಿ ಗೆಲ್ಲಬಹುದಾ ಗೆಲ್ಲಲ್ವಾ ಅನ್ನೋಂಥ ಮಾತುಗಳು ಕೇಳಿ ಬಂದಾಗ ಏನು ಅನಿಸ್ತಾ ಇತ್ತು? ನಮ್ಮ ಮಗ ಗೆಲ್ತಾನೆ, ಈ ಒಳ್ಳೆತನ ಅದೇ, ಈ ಥರ ಸಂಪಾದನೆ ಮಾಡ್ತಾನೆ ಜನರನ್ನ, ಕರ್ನಾಟಕ ಗೆಲ್ತಾನೆ, ಜನಗಳ ಮನ್ಸು ಗೆಲ್ತಾನೆ ಅನ್ನೋದು ಗೊತ್ತಿತ್ತು. ಅದೇ ಸರ್, ಫೈನಲಿ ಇಡೀ ಜನರು ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಕಡೆಯಿಂದ ಏನು ಹೇಳ್ತೀರಿ ಅಂತ? ತುಂಬ ನಮಸ್ತೆ. ನನ್ನ ಇಡೀ ಕರ್ನಾಟಕದ ಜನ ನನ್ನ ಮಗನ ಕೈ ಹಿಡಿದು ಓಟ್ ಕೊಟ್ಟು ಒಬ್ಬ ಮನಸ್ಸನ್ನು ಮಾಡವ್ರೆ. ಇವತ್ತು ಅವ್ರಿಗೆಲ್ಲ ಕೈ ಮುಗಿದು ಕೇಳ್ಕೋಬೇಕು ಇವತ್ತು ನಾನು. ಅಮ್ಮ, ನೀವು ಫೈನಲಿ ಮಗನ ಕನ್ಸಿಡರ್ ನಿಮ್ಮ ಕನ್ಸಿಡರ್ ಏನು ಹೇಳ್ತೀರಿ? ಏನು ಆಗಿ ನೋಡ್ಬೇಕಂತ ಇಷ್ಟಪಡ್ತೀರಿ ಮುಂದಿನ ದಿನಗಳಲ್ಲಿ? ಅವನು ಇನ್ನೂ ಬೆಳೀಲಿ, ಇನ್ನೂ ಎತ್ತರಕ್ಕೆ ಅವನು ಚೆನ್ನಾಗಿರಲಿ ಅಂದರೆ ಕರ್ನಾಟಕದ ಜನತೆಗೆ ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ, ನಮಸ್ಕಾರ ಮಾಡ್ತೀನಿ. ಅಂದರೆ ಅವ್ರ ಪ್ರೀತಿ ಹಿಂಗೆ ಇರಲಿ, ಅವ್ರ ಪ್ರೀತಿ ಯಾವತ್ತೂ ಇದೇ ಥರ ಇರಲಿ ಅಂತ ಬೇಡ್ತೀನಿ.